ಡಿಕೆ ಶಿವಕುಮಾರ್ ಸರ್ಕಾರ ರಚನೆಯಾಗಿ ಒಂದು ತಿಂಗಳಾದರೂ ಸಹಿತ ಡಿಕೆ ಸಂಪುಟ ಡಿಕೆ ಕ್ಯಾಬಿನೆಟ್ ಫುಲ್ ಆಗಿ ರೆಡಿ ಆಗಿಲ್ಲ. ಹೀಗಾಗಿ ಡಿಕೆ ಸಂಪುಟ ಸೇರುವ ಅದೃಷ್ಟವಂತ ಶಾಸಕರು ಯಾರು ಅಂತ ನೋಡಿದ್ರೆ ಇವರೇ ಅಂತ ಹೇಳ್ಬೋದು. ಅಶ್ವವೇಗದಲ್ಲಿ ಜಿಲ್ಲಾವಾರು ಸಂಭಾವ್ಯ ಮಂತ್ರಿಗಳ ಪಟ್ಟಿ ಚಾಮರಾಜನಗರ ಟು ಬೀದರ್, ಕರಾವಳಿ ಟು ಕೋಲಾರ. ಯಾವ ಜಿಲ್ಲೆಯಿಂದ ಯಾರ್ಯಾರಿಗೆ ಬಂಪರ್ ಚಾನ್ಸ್ ಸಿಗುತ್ತೆ? ಡಿಕೆ ಸಂಪುಟ ಸೇರುವ ಅದೃಷ್ಟವಂತರು ಯಾರು? ಅಶ್ವವೇಗದಲ್ಲಿ ಜಿಲ್ಲಾವಾರು ಸಂಭಾವ್ಯ ಮಂತ್ರಿಗಳ ಪಟ್ಟಿ ಚಾಮರಾಜನಗರ ಟು ಬೀದರ್, ಕರಾವಳಿ ಟು ಕೋಲಾರ. ಯಾವ ಜಿಲ್ಲೆಯಿಂದ ಯಾರ್ಯಾರಿಗೆ ಬಂಪರ್ ಚಾನ್ಸ್ ಸಿಗುತ್ತೆ? ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಕೊಡ್ತಾ ಇದ್ದೀವಿ. ಡಿಕೆ ಸಂಪುಟ ಸೇರುವಂತಹ ಅದೃಷ್ಟವಂತ ಶಾಸಕರು ಯಾರು? ಅಶ್ವವೇಗದಲ್ಲಿ ಜಿಲ್ಲಾವಾರು ಯಾರ್ಯಾರಿಗೆ ಅವಕಾಶವನ್ನ ಮಾಡಿಕೊಡಬಹುದು? ಈಗಾಗಲೇ ಒಂದು ತಿಂಗಳಾಯ್ತು ಡಿಕೆ ಶಿವಕುಮಾರ್ ಸರ್ಕಾರ ರೆಡಿಯಾಗಿ, ಬಟ್ ಅಲ್ಲಿ ಒಂದು ತಿಂಗಳಾದ್ರೂ ಕೂಡ ಕಂಪ್ಲೀಟ್ ಆಗಿ ಕ್ಯಾಬಿನೆಟ್ ರೆಡಿ ಆಗ್ತಾ ಇಲ್ಲ. ಕ್ಯಾಬಿನೆಟ್ ಅನ್ನ ಕಂಪ್ಲೀಟ್ ಆಗಿ ಸೇರುವಂತವ್ರು ಯಾರ್ಯಾರು? ಎರಡನೆಯ ಪಟ್ಟಿ ರಿಲೀಸ್ ಆಗಬೇಕು. 20 ಶಾಸಕರ ಪೈಕಿ ಯಾರ್ಯಾರಿಗೆ ಅವಕಾಶವನ್ನ ಮಾಡಿಕೊಡ್ಲಾಗುತ್ತೆ? 40 ರಿಂದ 45 ಜನ ಆಕಾಂಕ್ಷಿಗಳು ಯಾರಿಗೆ ಅವಕಾಶ ಸಿಗುತ್ತೆ ಅಂತ ಎಲ್ಲರನ್ನ ಕೂಡ ಮನವೊಲಿಸಬೇಕು. ಯಾರನ್ನ ಕೂಡ ಇಲ್ಲಿ ಕಡೆಗಣನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಳಿದು ತೂಗಿ ಜಿಲ್ಲಾವಾರು ಯಾರನ್ನ ಆಯ್ಕೆ ಮಾಡ್ತಾರೆ, ಯಾರು ಸೇರ್ತಾರೆ ಡಿಕೆ ಶಿವಕುಮಾರ್ ಸಂಪುಟವನ್ನ? ಬೆಳಗಾವಿಯಿಂದ ಮತ್ಯಾರಿಗೆ ಚಾನ್ಸು? ಒಬ್ಬರಿಗ ಇಬ್ಬರಿಗ? ಹಾಸನದಿಂದ ಯಾರು? ಮಂಡ್ಯದಿಂದ ಯಾರಿಗೆ ಮಂತ್ರಿ ಭಾಗ್ಯ? ಹುಬ್ಬಳ್ಳಿ ಧಾರವಾಡದಿಂದ ಯಾರು? ವಿಜಯಪುರದಿಂದ ಯಾರು? ಉತ್ತರ ಕನ್ನಡದಲ್ಲಿ ಸೀನಿಯರ್ ನಾಯಕನಿಗೆ ಸಿಗುತ್ತಾ ಮಂತ್ರಿ ಭಾಗ್ಯ? ಬಳ್ಳಾರಿ, ಕೊಪ್ಪಳ, ಹಾವೇರಿಯಿಂದ ಯಾರಾಗ್ತಾರೆ ಮಂತ್ರಿ? ತುಮಕೂರು, ಚಿತ್ರದುರ್ಗ, ದಾವಣಗೆರೆಯ ಯಾವ ಶಾಸಕರಿಗೆ ಲಕ್ ಹೊಡೆಯುತ್ತೆ? ಶಿವಮೊಗ್ಗ, ಚಿಕ್ಕಮಗಳೂರು, ಚಾಮರಾಜನಗರಕ್ಕೂ ಇದೆಯಾ ಮಂತ್ರಿ ಭಾಗ್ಯ? ಕೋಲಾರ, ಚಿಕ್ಕಬಳ್ಳಾಪುರದಿಂದ ಯಾರು ಸೇರಬಹುದು ಡಿಕೆ ಸಂಪುಟ? ಯಾವ ಜಿಲ್ಲೆಯಿಂದ ಯಾರ್ಯಾರಿಗೆ ಬಂಪರ್ ಚಾನ್ಸ್ ಸಿಗುತ್ತೆ? ಜಿಲ್ಲಾವಾರು ನಾವಿಲ್ಲಿ ನೋಡಿದಾಗ ಯಾರಿಗೆ ಎಷ್ಟು ಅವಕಾಶವನ್ನ ಮಾಡಿಕೊಡುತ್ತೆ, ಯಾವ ಜಿಲ್ಲೆಯವರಿಗೆ ಅವಕಾಶವನ್ನ ಮಾಡಿಕೊಡುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ನಡೀತಾ ಇದೆ. ಇನ್ನು ಬೆಳಗಾವಿಯಿಂದ ಈಗಾಗಲೇ ಸತೀಶ್ ಜಾರಕಿಹೊಳಿಗೆ ಅವಕಾಶ ಸಿಕ್ಕಿರುವಂಥದ್ದು, ಚಾನ್ಸ್ ಸಿಕ್ಕಿದೆ. ಮತ್ತೆ ಯಾರಿಗೆ ಸಿಗಬಹುದು? ಇನ್ನು ಹಾಸನದಿಂದ ಯಾರು? ಮಂಡ್ಯದಿಂದ ಯಾರು? ಜಿಲ್ಲಾವಾರು ನೋಡಿದಾಗ ಹುಬ್ಬಳ್ಳಿ ಧಾರವಾಡದಿಂದ ಯಾರು? ವಿಜಯಪುರದಿಂದ ಯಾರು? ಉತ್ತರ ಕನ್ನಡದಲ್ಲಿ ಸೀನಿಯರ್ ನಾಯಕರಿಗೆ ಸಿಗುತ್ತಾ? ಬಳ್ಳಾರಿ, ಕೊಪ್ಪಳ, ಹಾವೇರಿ ಜಿಲ್ಲಾವಾರು ಯಾರಿಗೆ ಅವಕಾಶವನ್ನ ಮಾಡಿಕೊಡ್ಲಾಗುತ್ತೆ? ಇನ್ನು ತುಮಕೂರು ಆಗಿರ್ಬೋದು, ಚಿತ್ರದುರ್ಗ ಆಗಿರ್ಬೋದು, ದಾವಣಗೆರೆ ಯಾವ ಶಾಸಕರಿಗೆ ಅವಕಾಶ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಇನ್ನು ಜಿಲ್ಲಾವಾರು ಸಂಭಾವ್ಯ ಸಚಿವರ ಪಟ್ಟಿಯನ್ನ ನೋಡೋದಾದ್ರೆ ಶಿವಲಿಂಗೇಗೌಡ ಇದ್ದಾರೆ ಹಾಸನ, ಪ್ರಸಾದ್ ಅಬ್ಬಯ್ಯ ಇದ್ದಾರೆ ಹುಬ್ಬಳ್ಳಿ ಧಾರವಾಡ, ಅಪ್ಪಾಜಿ ನಾಗಗೌಡ ವಿಜಯಪುರ, ಯಶವಂತರಾಯ್ ಪಾಟೀಲ್ ಇದ್ದಾರೆ ವಿಜಯಪುರದಿಂದ. ಇವರಿಗೆ ಅವಕಾಶ ಮಾಡಿಕೊಡ್ಬೋದಾ? ಮಂಕಾಳ ವೈದ್ಯ ಉತ್ತರ ಕನ್ನಡ, ಆರ್.ವಿ. ದೇಶಪಾಂಡೆ ಉತ್ತರ ಕನ್ನಡ. ಇನ್ನು ನಾಗೇಂದ್ರ ಬಳ್ಳಾರಿ, ಕಂಪ್ಲಿ ಗಣೇಶ್ ಇದ್ದಾರೆ ಬಳ್ಳಾರಿಯಿಂದ. ನಾಗೇಂದ್ರಿಗೆ ಎಷ್ಟರ ಮಟ್ಟಿಗೆ ಅವಕಾಶ ಸಿಗಬಹುದು? ಇನ್ನು ಬಸವರಾಜ ರಾಯರೆಡ್ಡಿ ಕೊಪ್ಪಳ, ರುದ್ರಪ್ಪ ಲಮಾನಿ ಹಾವೇರಿ, ರಘುಮೂರ್ತಿ ಚಿತ್ರದುರ್ಗ, ಎಸ್ ಮಲ್ಲಿಕಾರ್ಜುನ್ ದಾವಣಗೆರೆ, ಗುಬ್ಬಿ ಶ್ರೀನಿವಾಸ್ ತುಮಕೂರು, ತರೀಕೆರೆ ಶ್ರೀನಿವಾಸ್ ಚಿಕ್ಕಮಗಳೂರು, ಬೇಳೂರು ಗೋಪಾಲಕೃಷ್ಣ ಶಿವಮೊಗ್ಗ, ಲೇಔಟ್ ಕೃಷ್ಣಪ್ಪ ಇದ್ದಾರೆ ಬೆಂಗಳೂರು ನಗರ, ಜಬೀರ್ ಅಹಮದ್ ಖಾನ್ ಬೆಂಗಳೂರು ನಗರ, ರಿಜ್ವಾನ್ ಹರ್ಷದ್. ಇವರಲ್ಲಿ ಯಾರಿಗೆ? ಇದು ಕೂಡ ಒಂದು ರೀತಿಯಲ್ಲಿ ಕುತೂಹಲ ಇದೆ. ಶರತ್ ಬಚ್ಚೇಗೌಡ ಕೋಲಾರ, ಸುಬ್ಬಾರೆಡ್ಡಿ ಇದ್ದಾರೆ ಕೋಲಾರ, ಸಲೀಂ ಅಹಮದ್ ಕಲ್ಯಾಣ ಕರ್ನಾಟಕ ಎಂಎಲ್ಸಿ, ಪುಟ್ಟರಂಗಶೆಟ್ಟಿ ಚಾಮರಾಜನಗರ, ಚಲುವರಾಯಸ್ವಾಮಿ ಮಂಡ್ಯ, ನರೇಂದ್ರ ಸ್ವಾಮಿ ಮಂಡ್ಯದಿಂದ, ಲಕ್ಷ್ಮಣ್ ಸವದಿ ಬೆಳಗಾವಿ, ಲಕ್ಷ್ಮೀ ಹೆಬ್ಬಾಳ್ಕರ್
ಲಕ್ಷ್ಮಣ ಸವದಿ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಾತನಾಡೋದಾದ್ರೆ ಈಗ ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆ ಆದಂತಹ ಲಕ್ಷ್ಮಣ್ ಸವದಿಗೆ ಅವಕಾಶ ಸಿಗುತ್ತೆ, ಅವಕಾಶಗಳು ಒದಗಿ ಬರುತ್ತೆ ಅನ್ನುವಂಥ ಒಂದಿಷ್ಟು ನಂಬಿಕೆಗಳಿಂದ ಒಂದಿಷ್ಟು ವಿಶ್ವಾಸದಿಂದ ಕಾಂಗ್ರೆಸ್ ಅನ್ನ ಒಪ್ಕೊಳ್ತಾರೆ, ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ಲಕ್ಷ್ಮಣ್ ಸವದಿ. ಬಟ್ ಕಾಂಗ್ರೆಸ್ಗೆ ಸೇರ್ಪಡೆ ಆದಾಗಿನಿಂದಲೂ ಕೂಡ ಲಕ್ಷ್ಮಣ್ ಸವದಿಗೆ ಎಷ್ಟು ಪ್ರಾಮುಖ್ಯತೆಯನ್ನ ಕೊಡಲಾಗ್ತಾ ಇದೆ ಪಕ್ಷದಲ್ಲಿ, ಅದನ್ನ ಕೂಡ ಇಲ್ಲಿ ಪರಿಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ಅದನ್ನ ಮುನ್ನೆಲೆಗೆ ಇಟ್ಕೊಂಡು ಲಕ್ಷ್ಮಣ ಸವದಿಗೆ ಅವಕಾಶವನ್ನ ಮಾಡಿಕೊಡ್ತಾರ ಬೆಳಗಾವಿಯಲ್ಲಿ ಅಂತ. ಲಕ್ಷ್ಮಿ ಹೆಬ್ಬಾಳ್ಕರ್ ಕಳೆದ ಬಾರಿ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂಥವ್ರು, ಈ ಬಾರಿ ಮತ್ತೆ ಅವಕಾಶ ಸಿಗುತ್ತಾ ಬೆಳಗಾವಿಯಲ್ಲಿ ಮೂವರಿಗೆ ಅಂತ ನೋಡಿದ್ರೆ ಸತೀಶ್ ಜಾರಕಿಹೊಳಿ ಆಲ್ರೆಡಿ ಈಗ ಇರುವಂಥದ್ದು, ಇನ್ನು ಲಕ್ಷ್ಮಣ ಸವದಿ ಇದ್ದಾರೆ, ಲಕ್ಷ್ಮಿ ಹೆಬ್ಬಾಳ್ಕರ್ ಇದ್ದಾರೆ, ಇನ್ನು ಶಿವಲಿಂಗೇಗೌಡ ಹಾಸನ, ಇನ್ನು ಪ್ರಸಾದ್ ಅಬ್ಬಯ್ಯ ಹುಬ್ಬಳ್ಳಿ ಧಾರವಾಡ. ಶಿವಲಿಂಗೇಗೌಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಾದ್ರೆ ಹಿರಿಯರು ಅನ್ನುವಂಥ ಕಾರಣದಿಂದಾಗಿ ಅವಕಾಶವನ್ನ ಮಾಡಿಕೊಡ್ಬೋದಾ ಅಂತ. ಹೀಗೆ ಒಂದಿಷ್ಟು ಸಂಭಾವ್ಯ ಪಟ್ಟಿ ಇದೆ. ಈ ಸಂಭಾವ್ಯ ಪಟ್ಟಿಯಲ್ಲಿ ಡಿಕೆ ಸಂಪುಟವನ್ನ ಸೇರೋರು, ಡಿಕೆ ಕ್ಯಾಬಿನೆಟ್ ಅನ್ನ ಸೇರೋರು ಯಾರ್ಯಾರು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇದೆ.